Hi, hello everyone. How are you all? Welcome to the class. So ನಾವಿವತ್ತು ಕ್ಲಾಸ್ 10 ನ ಫಸ್ಟ್ ಚಾಪ್ಟರ್ ನಂಬರ್ 1 ರಿಯಲ್ ನಂಬರ್ ವಾಸ್ತವ ಸಂಖ್ಯೆ ಅನ್ನುವಂಥ ಚಾಪ್ಟರ್ ನ ಎಕ್ಸರ್ಸೈಸ್ 1.1 ಕ್ವಶನ್ ನಂಬರ್ 2 ಮಾಡ್ತಾ ಇದೀವಿ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Question number 2 is find the LCM and HCF of the following pair of integers. Verify the LCM into HCF is equal to product of two numbers ಅಂತ ಕೊಟ್ಟಿದ್ದಾರೆ. ಏನ್ ಕ್ವಶನ್ ಕೊಟ್ಟಿರುವಂತ ನಮಗೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಫಸ್ಟ್ LCM ಮತ್ತೆ HCF ಅಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಕನ್ನಡದಲ್ಲಿ ಇದನ್ನ ಲಸ ಮತ್ತೆ HCF ಅಂದ್ರೆ ಮಾಸ ಅಂತ ಕರಿತೀವಿ. ಓಕೆ, ಅದನ್ನ ಫಸ್ಟ್ ಕಂಡುಹಿಡ್ಕೋಬೇಕು. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೀವು ಕಲ್ತಾ ಇದ್ದೀರಾ ಅಲ್ವಾ, ಹೌ ಟು ಫೈಂಡ್ ದ HCF ಅಂಡ್ ಹೌ ಟು ಫೈಂಡ್ LCM ಅಂತ ಅಂದ್ಬಿಟ್ಟು. ಓಕೆ, ಸೇಮ್ ಲೈಕ್ ದಟ್ ನಾವು HCF ಮತ್ತೆ LCM ಅನ್ನ ಇಲ್ಲಿ ಕಂಡುಹಿಡ್ಕೋಬೇಕು. ಆಫ್ಟರ್ ದಟ್ ಇದರಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ದಟ್ ಈಸ್ ವೆರಿಫೈ ದ LCM into HCF is equal to product of two numbers ಅಂತ ಕೊಟ್ಟಿದ್ದಾರೆ. ಓಕೆ, ನಾವೇನ್ ವೆರಿಫೈ ಮಾಡಬೇಕು, ಮಾಡಿರುವಂತಹ LCM ಮತ್ತೆ HCF ನ ಪ್ರಾಡಕ್ಟ್ ಅನ್ನ ತೆಗೆದ್ರೆ, ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಅನ್ನ ತೆಗೆದ್ರೆ ಅದು ಯಾವ್ದಕ್ಕೆ ಸಮವಾಗಿರ್ಬೇಕು, ಪ್ರಾಡಕ್ಟ್ ಆಫ್ ಟೂ ನಂಬರ್, ಕೊಟ್ಟಿರುವಂತಹ ಎರಡು ನಂಬರ್ ಪ್ರಾಡಕ್ಟ್ ಗೆ ಸಮವಾಗಿರ್ಬೇಕು. ಓಕೆ, ಸೊ ಲೆಟ್ಸ್ ಡು. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, 26 ಮತ್ತೆ 91 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾವೇನ್ ಮಾಡ್ಬೇಕು, ಇಲ್ಲಿ LCM ಮತ್ತೆ HCF ಅನ್ನ ಕಂಡುಹಿಡ್ಕೋಬೇಕು. ಓಕೆನಾ? ಸೊ ಫಸ್ಟ್ ನಂಬರ್ ಅನ್ನ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ನಂಬರ್ ಅನ್ನ ಎ ಅಂತ ತಗೊಂಡ್ರೆ ಎ ಇಸ್ ಈಕ್ವಲ್ ಟು 26 ಅಂತ ತಗೊಂಡ್ರೆ, ಬಿ ಇಸ್ ಈಕ್ವಲ್ ಟು 91 ಅಂತ ತಗೊಂಡ್ರೆ, ಓಕೆ, ದಿಸ್ ಇಸ್ ಟೂ ನಂಬರ್ಸ್. ನಮ್ಮ ಫಾರ್ಮುಲಾ ಏನಾಗುತ್ತೆ ಅವ್ರು ಕೊಟ್ಟಿರುವಂತ ಪ್ರಕಾರ, LCM ಇಂಟು HCF ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತಂದ್ರೆ ಟೂ ನಂಬರ್ಸ್ ಯಾವುದು, ಎ ಮತ್ತೆ ಬಿ ಅಂತ ತಗೊಂಡಿದ್ವಿ. ಓಕೆ, ರೈಟ್ ಡೌನ್ ಹಿಯರ್ ಎ ಇಂಟು ಬಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, HCF ಆರ್ LCM ಅನ್ನ ಕಂಡುಹಿಡ್ಕೋಬೇಕು. HCF ಕಂಡುಹಿಡಿಯೋಣ ಫಸ್ಟ್. ಓಕೆ, HCF ಇಸ್ ಈಕ್ವಲ್ ಟು HCF 26 ನ ಫ್ಯಾಕ್ಟರೈಸ್ ಮಾಡೋಣ. 26 ಟೇಬಲ್ 2 ಇಂದ ಕ್ಯಾನ್ಸಲ್ ಆಗುತ್ತೆ, 2 1s 2 3s 13 ಇಲ್ಲಿ ಪ್ರೈಮ್ ನಂಬರ್ ಆಗಿರೋದ್ರಿಂದ 13 ಇಂದ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಓಕೆ, 13 1s 13. ಹಾಗಾದ್ರೆ ಪ್ರೈಮ್ ಪ್ರಾಡಕ್ಟ್ಸ್ ಏನ್ ಬಂತು ಹಿಯರ್, 26 is equal to factors of 26 is 2 into 13 ಬಂತು. ಓಕೆನಾ? ನೆಕ್ಸ್ಟ್ ಅದೇ ತರ 91 ನ ಪ್ರೈಮ್ ಪ್ರಾಡಕ್ಟ್ಸ್ ನ ಕಂಡುಹಿಡ್ಕೊಳ್ಳಿ. 91 ತಗೊಂಡ್ರೆ ಟೇಬಲ್ 7 ಇಂದ ಹೋಗುತ್ತೆ, 7 1s 7, ಇಲ್ಲಿ 21 ಆಯ್ತು, 7 3s 21. ಓಕೆ, 13 ಇವಾಗ ಏನಾಯ್ತು, ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ 13 ಇಂದಾನೆ ಕ್ಯಾನ್ಸಲ್ ಆಗುತ್ತೆ, 13 1s 13. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ 91 ಈಸ್ ಈಕ್ವಲ್ ಟು ಏನ್ ಬಂತು, 7 ಇಂಟು 13. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಯಾವ್ದು ಕಾಮನ್ ಫ್ಯಾಕ್ಟರ್ ಇದೆ, 2 7 ಅಂತ ಕಾಮನ್ ಫ್ಯಾಕ್ಟರ್ ಇಲ್ಲ. ಓಕೆ, 13 ಅಂಡ್ 13 ಇದೆ. ಸೊ HCF ಏನ್ ಬಂತು ನಿಮಗೆ, HCF is equal to 13 ಬಂತು. ಓಕೆ, ವಾಟ್ ಇಸ್ ಅವರ್ HCF, 13. ಹೀಗೇನೆ ನೀವೇನ್ ಮಾಡಿ LCM ಅನ್ನ ಕಂಡುಹಿಡ್ಕೊಳ್ಳಿ. LCM ಹೀಗೆ ಬರೀಬಹುದಲ್ವಾ, 2 ಇಂಟು 7 ಇಂಟು 13 ಅಂತ ಅಂದ್ಬಿಟ್ಟು. LCM is equal to 2 into 7 into 13, 2 into 7 into 13. ಓಕೆ, ಹಾಗಾದ್ರೆ ಎಷ್ಟು ಬರುತ್ತೆ, 2 7s 14 into 13 ಮಾಡಿ ಆನ್ಸರ್ ಎಷ್ಟು ಬರುತ್ತೆ ನೋಡೋಣ. 14 into 13 ಮಾಡಿದ್ರೆ ಇಲ್ಲಿ ಮಾಡ್ಕೊಳ್ಳಿ, ಸೈಡ್ ಅಲ್ಲಿ ಮಾಡ್ಕೊಳ್ಳಿ. ಓಕೆ, 3 4s 12, carry 1, 3 1s 3 plus 1 is 4. ಓಕೆ, 1 4s 4, 1 1s 1. ಆನ್ಸರ್ ಏನ್ ಬಂತು, 2 8 1 182 ಬರುತ್ತೆ. ಓಕೆ, LCM ಎಷ್ಟು ಬರುತ್ತೆ, 182. ಓಕೆ, ದಿಸ್ ಈಸ್ ಅವರ್ LCM. ಓಕೆ, HCF ಎಷ್ಟು ಬಂತು, LCM 13 ಬಂತು, LCM ಎಷ್ಟು ಬಂತು, 182 ಬಂತು. ಓಕೆ, ನಾವೇನ್ ಮಾಡ್ಬೇಕಾಗಿರೋಂಥದ್ದು, LCM ಬಂದಿರೋಂಥ LCM ಮತ್ತೆ HCF ಗೆ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, LCM ಇಂಟು HCF ಮಾಡ್ಬೇಕು. ಓಕೆ, LCM into HCF ಅನ್ನ ಮಾಡಿದ್ರೆ what is our LCM here, LCM is 182 into HCF is 13 ಮಾಡಿ ಇದನ್ನ ಆನ್ಸರ್ ಎಷ್ಟು ಬರುತ್ತೆ ನೋಡೋಣ. 3 2s 6. ಓಕೆ, 3 8s 24, 2 carry, 3 1s 3 plus 2 is 5. ಓಕೆ, 1 2s 2, 1 8s 8, 1 1s 1. ಆನ್ಸರ್ ಎಷ್ಟು ಬಂತು ನೋಡಿ, 6 6, 5 plus 8 is 13, 1 carry, and here 1 plus 1 is 2. This is the product of HCF and LCM. Product of HCF ಮತ್ತೆ LCM ಎಷ್ಟು ಬಂತು, 2366. It is the product of HCF ಮತ್ತೆ LCM ಬಂತು. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೆ ಕೊಟ್ಟಿರುವಂತಹ ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿ ಆನ್ಸರ್ ತೆಗಿಬೇಕು. ನೋಡಿ, A ಇಂಟು ಬಿ ಮಾಡಬೇಕು. ಓಕೆ, ರೈಟ್ ಡೌನ್ ಹಿಯರ್ A ಇಂಟು ಬಿ ಇಸ್ ಈಕ್ವಲ್ ಟು, A ಎಷ್ಟಿದೆ 26 ಇದೆ, B ಎಷ್ಟಿದೆ 91 ಇದೆ. ರೈಟ್ ಡೌನ್ ಹಿಯರ್ 26 into 91. ಓಕೆ, ಸಿ ಮಲ್ಟಿಪ್ಲೈ ಮಾಡಿ, 6 1s 6, 1 2s 2. ಓಕೆ, 9 6s 54, 5 carry, 9 2s 18, 18 plus 5 is 23. ಓಕೆನಾ, 6 ಆಡ್ ಮಾಡಿ ಇದನ್ನ ಎರಡನ್ನ, 2 plus 4 is 6, 3 and 2. This is the product of
ಟೂ ನಂಬರ್ಸ್. ಓಕೆ, 2366 ನೋಡಿ. ಪ್ರಾಡಕ್ಟ್ ಆಫ್ ಟೂ ನಂಬರ್ ಇಸ್ ಈಕ್ವಲ್ ಟು LCM ಇಂಟು HCF ಬಂತು. LCM ಮತ್ತೆ HCF ಅನ್ನ ಪ್ರಾಡಕ್ಟ್ ತೆಗೆದ್ರು ನಮಗೆ ಸೇಮ್ ಆನ್ಸರ್ ಬಂತು. ಅಂಡ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ತೆಗೆದ್ರು ಸಹ ನಮಗೆ ಸೇಮ್ ಆನ್ಸರ್ ಬಂತು. ಓಕೆನಾ, ಇಷ್ಟು ದಿಸ್ ಈಸ್ ದ ಪ್ರೂಫ್. ಓಕೆ, ಮೂವ್ ಟು ದ ನೆಕ್ಸ್ಟ್. ನೆಕ್ಸ್ಟ್ ಸಬ್ ಕ್ವಶನ್ 2 ಈಸ್ 510 and 92 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಏನ್ ಮಾಡ್ಬೇಕು ನಾವು, A is equal to 510 ಅಂತ ತಗೊಳ್ಳೋಣ. ಓಕೆ, B is equal to 92 ಅಂತ ತಗೊಳ್ಳೋಣ. ಓಕೆ, ದೆನ್ ಏನ್ ಮಾಡಬೇಕು, HCF ಫೈಂಡ್ ಔಟ್ ಮಾಡೋಣ. ಓಕೆ, ರೈಟ್ ಡೌನ್ ಹಿಯರ್ HCF ಫೈಂಡ್ ಔಟ್ ಮಾಡೋಕೆ ನಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಓಕೆ, 510 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಹಿಯರ್ 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 2s are 4, 2 5s are 10, 1 ಉಳಿತು. ಹಿಯರ್ 10 2 5s are 10. ಅಗೇನ್ ಇದು 5 ಇಂದ ಕ್ಯಾನ್ಸಲ್ ಆಗುತ್ತೆ. ಓಕೆ, ಯೂನಿಟ್ ಪ್ಲೇಸ್ ಅಲ್ಲಿ 5 ಇರೋದ್ರಿಂದ ಟೇಬಲ್ 5 ಇಂದ ಕ್ಯಾನ್ಸಲ್ ಆಗುತ್ತೆ. ಓಕೆ, 5 5 5s are 25, 5 1s are 5. ಓಕೆ, 51 3 ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ. ಓಕೆ, ರೈಟ್ ಡೌನ್ 3 1s are 3, 2 ಉಳಿತು, 21 ಆಯ್ತು. ಹಿಯರ್ 3 7s are 21. ಓಕೆ, 17 is a ಪ್ರೈಮ್ ನಂಬರ್ ಆಗಿರೋದ್ರಿಂದ 17 ಇಂದಾನೆ ಕ್ಯಾನ್ಸಲ್ ಮಾಡಬೇಕು. 17 1s are 17. ಓಕೆ, ದೆನ್ ಅಗೈನ್ ಡು ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 92. 92 ಯೂನಿಟ್ ಪ್ಲೇಸ್ ಅಲ್ಲಿ 2 ಇರೋದ್ರಿಂದ 2 ಟೇಬಲ್ 2 ಇಂದ ಕ್ಯಾನ್ಸಲ್ ಆಗುತ್ತೆ. ಹಿಯರ್ 2 4s are 8 and 1 ಈ ಕಡೆ ಹೋದ್ರೆ 12 ಆಯ್ತು. 2 6s are 12. ಓಕೆ, ಅಗೈನ್ ಟೇಬಲ್ 2 ಇಂದ ಕ್ಯಾನ್ಸಲ್ ಆಗುತ್ತೆ. ಓಕೆ, 2 2s are 4, 2 3s are 6. 23 ಏನು ಪ್ರೈಮ್ ನಂಬರ್. ಓಕೆ, ಸೊ ದಟ್ಸ್ ವೈ 23 ಟೇಬಲ್ ಇಂದಾನೆ ಕ್ಯಾನ್ಸಲ್ ಆಗುತ್ತೆ. 23 1s are 23. ಓಕೆ, ನಾ ಫೈಂಡ್ ಔಟ್ ದ HCF. HCF 2 ಕಾಮನ್ ಇದೆ, 5 2 ಇದೆ, ದೆನ್ 3 23 ಕಾಮನ್ ಇಲ್ಲ, 17 ಏನು ಕಾಮನ್ ಇಲ್ಲ. ಸೊ ಕಾಮನ್ ಈಸ್ 2. ಓಕೆ, ಸಿ ಹಿಯರ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ HCF ನಮ್ಗೆ ಏನ್ ಬರುತ್ತೆ, HCF is equal to 2 ಬರುತ್ತೆ. ಓಕೆ, ವಾಟ್ ಈಸ್ ದ HCF? 2. ಓಕೆ, LCM ಅನ್ನ ಹಾಗೆ ಫೈಂಡ್ ಔಟ್ ಮಾಡಬಹುದು. ನೋಡಿ, ಇಲ್ಲಿ LCM ಬರಿಬೇಕಾದ್ರೆ LCM is equal to 2 ಕಾಮನ್ ಇದೆ, 1 ಟೈಮ್ ಬರೀರಿ. 2 ಇಂಟು ಇಲ್ಲಿ 5 ಮತ್ತೆ 2 ಇದೆ, ಕಾಮನ್ ಇಲ್ಲ. ಸೊ ರೈಟ್ ಡೌನ್ ಇಟ್ ಈಸ್ 5 ಇಂಟು 2 ಇಂಟು 3 ಇಂಟು 23 ಕಾಮನ್ ಇಲ್ಲ, 3 ಇಂಟು 23 ಬರಿಬೇಕು. ಓಕೆ, ಇಂಟು ಹಿಯರ್ 17. ಓಕೆ, ಇದನ್ನ ನೀವು ಪ್ರಾಡಕ್ಟ್ ಅನ್ನ ತೆಗೆದ್ರೆ ನಮಗೆ LCM ಆನ್ಸರ್ ಬರುತ್ತೆ. ಓಕೆ, ರೈಟ್ ಡೌನ್ ಹಿಯರ್ 2 5s are 10, 10 2s are 20, 23s are 60 and 60 into 23 into 17 ಮಾಡಿ. ಓಕೆ, 60 into 23 into 17. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, LCM ಅನ್ನ. LCM is equal to 60 into 17 into 23. ಓಕೆ, ಮಾಡಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ, ಸೈಡ್ ಅಲ್ಲಿ ವರ್ಕ್ ಮಾಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಮಾಡಿ 60 into 17 ಮಾಡಿ ಫಸ್ಟ್. 60 into 17. ಓಕೆ, 7 zeros are 0, 7 6s are 42. ಓಕೆ, 1 zeros are 0, 1 6s are 6. ಆಡ್ ಮಾಡಿ ಇದನ್ನ 0 2 4 plus 6 is here 10. ಓಕೆ, ನೆಕ್ಸ್ಟ್ ಬಂದಿರೋಂತ ಆನ್ಸರ್ ಅನ್ನ ಮತ್ತೆ ನಾವು 23 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಇಂಟು 23 ಮಾಡಿ. ಓಕೆ, 3 zeros are 0, 3 2s are 6, 3 zeros are 0, 3 1s are 3. ಓಕೆ, ನೆಕ್ಸ್ಟ್ 2 zeros are 0, 2 2s are 4 and 2 zeros are 0. ಅಗೇನ್ ಇಲ್ಲಿ ಏನಾಯ್ತು, 2 1s are 2. ಓಕೆ, ನೆಕ್ಸ್ಟ್ ರೈಟ್ ಆನ್ ದ ಆನ್ಸರ್ 0 6 4 3 2. ಓಕೆ, LCM ಎಷ್ಟು ಬಂತು ನಮಗೆ, 23,460 ಬಂತು. ರೈಟ್ ಆನ್ ಹಿಯರ್ LCM. LCM is equal to 23,460. ಓಕೆ, LCM ಎಷ್ಟು ಬಂತು, 23,460 ಬಂತು. ನೆಕ್ಸ್ಟ್ ನಾವು ಏನ್ ಮಾಡಬೇಕು, LCM ಮತ್ತೆ HCF ಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ, ಮಲ್ಟಿಪ್ಲೈ LCM ಇಂಟು HCF. ಓಕೆ, LCM ಎಷ್ಟು ಬಂದಿದೆ, 23,460 ಇಂಟು HCF ಎಷ್ಟು ಬಂದಿದೆ ನಮಗೆ, HCF is 2. ಓಕೆ, ಮಲ್ಟಿಪ್ಲೈ ಮಾಡಿ ಇದನ್ನ. 2 zeros are 0, 2 6s are 12, 1 carry, 2 4s are 8 plus 1 is 9, 2 3s are 6, 2 2s are 4. ಓಕೆ, ಹಾಗಾದ್ರೆ ನಮಗೆ HCF ಇಂಟು LCM ಎಷ್ಟು ಬಂತು, 46,920 ಬಂತು. ರೈಟ್ ಡೌನ್ ಹಿಯರ್ LCM ಇಂಟು HCF is equal to ಎಷ್ಟು ಬಂದಿದೆ, 46,920. ಅದೇ ನಿಮಗೆ ನೆಕ್ಸ್ಟ್ ಏನ್ ಪ್ರೂವ್ ಮಾಡಬೇಕು, ನಾವು ಸೇಮ್ ಆನ್ಸರ್ ನಮಗೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ತೆಗೆದ್ರು ಬರಬೇಕು. ಕೊಟ್ಟಿರುವಂತ ನಂಬರ್ ಅನ್ನ ಪ್ರಾಡಕ್ಟ್ ಮಾಡಿದ್ರೆ ಅದೇ ಸೇಮ್ ಆನ್ಸರ್ ಬರಬೇಕು. ಮಾಡಿ, A ಇಂಟು B is equal to A ಏನಿದೆ 510 ಇಂಟು B ಏನಿದೆ 92. ಓಕೆ, ಪ್ರಾಡಕ್ಟ್ ಮಾಡಿ ಇದನ್ನ. 2 zeros are 0, 2 1s are 2, here 2 5s are 10. ಓಕೆನಾ, ನೆಕ್ಸ್ಟ್ 9 zeros are 0, 9 1s are 9, 9 5s are 45. ಓಕೆ, ಆಡ್ ಮಾಡಿ ಇದನ್ನ. 0 2 9 6 4. ಓಕೆ, ಬಂತ ಆನ್ಸರ್. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಕೂಡ 46,920 ಬಂತು ಆನ್ಸರ್. LCM ಇಂಟು HCF ಕೂಡ 46,920 ಬಂತು. ಓಕೆ, ದಿಸ್ ಹ್ಯಾಸ್ ಬಿನ್ ಪ್ರೂವ್ಡ್. HCF LCM ಇಂಟು HCF ಆದ್ರೂ ಬರ್ಕೋಬಹುದು. ಇಂಟು is equal to A into B. Okay, this is our proof. Okay, HCF into LCM ಎಷ್ಟು ಬಂತು, 46,920 is equal to 46,920
920. Okay, this is the proof. Okay, next sub question third is 336 and 54 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಏನ್ ಮಾಡಬೇಕು, a is equal to 336 ಅಂತ ತಗೊಳ್ಳಿ and b is equal to 54 ಅಂತ ತಗೋಬೇಕು. ಓಕೆನಾ, ನೆಕ್ಸ್ಟ್ ಬಂದ್ರೆ ಇಲ್ಲಿ ಫೈಂಡ್ ಔಟ್ ದ HCF ಫೈಂಡ್ ಔಟ್ ಮಾಡಕ್ಕೆ 336 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. ನೆಕ್ಸ್ಟ್ 2 ಇಂದ ಕ್ಯಾನ್ಸಲ್ ಆಗುತ್ತೆ, 2 1s are 2, 1 ಈ ಕಡೆ ಹೋದ್ರೆ 13 ಆಯ್ತು, 13 2 6 are 12. ನೆಕ್ಸ್ಟ್ ಅಗೇನ್ ಈ ಕಡೆ ಹೋದ್ರೆ 16 ಆಯ್ತು, 2 8s are 16, ಅಗೇನ್ 2 ಇಂದ ಕ್ಯಾನ್ಸಲ್ ಆಗುತ್ತೆ. Here 2 8s are 16, 2 4s are 8. Okay, again 2 table 2 ಇಂದ ಕ್ಯಾನ್ಸಲ್ ಆಗುತ್ತೆ, 2 4s are 8, 2 2s are 4, again 2 2s are 4 and 2 1s are 2. Okay, 21 2 ನಲ್ಲಿ ಕ್ಯಾನ್ಸಲ್ ಆಗಲ್ಲ, 21 3 ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, 3 7s are 21. 7 is a prime number ಆಗಿರೋದ್ರಿಂದ 7 ಇಂದ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ದ ಪ್ರೈಮ್ ಪ್ರಾಡಕ್ಟ್ ಆಫ್ 336 is 2 into 2 into 2 into 2 into 3 into 7. ಓಕೆ, ದ ಪ್ರೈಮ್ ಪ್ರಾಡಕ್ಟ್ ಆಫ್ 54. ಓಕೆ, 54 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. ಓಕೆ, 2 ಟೇಬಲ್ 2 ಇಂದ ಕ್ಯಾನ್ಸಲ್ ಆಗುತ್ತೆ, 2 2s are 4 and here 1 ಹೋಯ್ತು ಅಂದ್ರೆ 14 ಬಂತು, 2 7s are 14. ಓಕೆ, ನೆಕ್ಸ್ಟ್ 3 ಟೇಬಲ್ 3 ಇಂದ 27 ಕ್ಯಾನ್ಸಲ್ ಆಗುತ್ತೆ, 3 9s are 27, ಅಗೇನ್ 3 ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ, 3 3s are 9, 3 is a prime number ಆಗಿರೋದ್ರಿಂದ 3 1s are 3. ಓಕೆ, ಸಿ ಇನ್ ದಿಸ್ HCF ಏನ್ ಬಂತು, 2 ಕಾಮನ್ ಇದೆ, 2 is common, write down here HCF is equal to 2 ಇದೆ, ಇಲ್ಲೂ 2 ಇದೆ, that means 2 and ಮತ್ತೆ ಯಾವ್ದಾದ್ರು ನಂಬರ್ ಕಾಮನ್ ಇದೆಯಾ ನೋಡಿ, 2 3 ಇದೆ ಕಾಮನ್ ಇಲ್ಲ, 2 3 ಇದೆ ಕಾಮನ್ ಇಲ್ಲ, here 3 1 ಟೈಮ್ ಕಾಮನ್ ಇದೆ, ಸೊ 2 into 3. ಓಕೆ, ನೆಕ್ಸ್ಟ್ ಯಾವುದೇ ನಂಬರ್ ಇಲ್ಲಿ ಕಾಮನ್ ಇಲ್ಲ, ಸೊ HCF is 2 into 3 ಆದರೆ HCF ಎಷ್ಟು ಬಂತು, HCF is equal to 2 3s are 6 ಆಯ್ತು. ಓಕೆ, what is our HCF is 6. ಓಕೆ, now find out the LCM. ಲಾಸ ಕಂಡುಹಿಡಿಯಬೇಕು. ಓಕೆ, ಇಲ್ಲಿ 2 into 2 into 2 into 2, ಇಲ್ಲಿ 1 ಟೈಮ್ ಕಾಮನ್ ಇದ್ರೆ, ಸೊ here 2 ಕಾಮನ್ ಇದೆ, ಒಂದೇ ಟೈಮ್ 2 ನಂಬರ್ ಇಲ್ಲಿ, ಮತ್ತೆ ಬೇಕಿದ್ದು ಯಾವುದು ಕಾಮನ್ ಇಲ್ಲ, 2 into 2 into 2, then 3 1 ಟೈಮ್ ಕಾಮನ್ ಇದೆ, 3 ನ 1 ಟೈಮ್ ಬಂದು, ಇಲ್ಲಿ ಯಾವುದು ಕಾಮನ್ ಇಲ್ಲ, ದಟ್ ಮೀನ್ಸ್ 3 ಎಷ್ಟು ಟೈಮ್ ಬಂತು, 3 1 ಟೈಮ್ 2 ಟೈಮ್ 3 ಟೈಮ್ ಬಂತು. ಓಕೆ, 7. ಓಕೆ, 2 ಎಷ್ಟು ಟೈಮ್ ಬರ್ತಾ ಇದೆ, 1 2 3 4 ಟೈಮ್ಸ್ 2 ಬರ್ತಾ ಇದೆ, ರೈಟ್ ಆನ್ ಹಿಯರ್. LCM is equal to, ಇಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಡೈರೆಕ್ಟ್ ಬರ್ಕೊಳ್ಳಿ, 2 into 2 1 ಟೈಮ್ ಕಾಮನ್ ಇದೆ, ಒಂದೇ ಟೈಮ್ ಬರೀತೀನಿ. ಓಕೆ, ಇಂಟು 2 into 2 into 2 4 ಟೈಮ್ಸ್ 2 ಬರೀಬೇಕು. ಓಕೆ, 2 3 4. ಓಕೆ, ನೆಕ್ಸ್ಟ್ 3 ನೋಡಿ, 3 1 ಟೈಮ್ ಕಾಮನ್ ಇದೆ ಅಂಡ್ ಅಗೈನ್ 3 2 ಟೈಮ್ಸ್ 3 ಇದೆ, ಇಲ್ಲಿ ಯಾವುದು ಕಾಮನ್ ಇಲ್ಲ ಅಂತಂದ್ರೆ 3 2 ಟೈಮ್ಸ್ ರಿಮೈಂಡರ್ ಇದೆ, ಬರ್ಕೊಳ್ಳಿ 3 into 3. ಓಕೆ, ನೆಕ್ಸ್ಟ್ ಯಾವುದು ಕಾಮನ್ ಇಲ್ಲ, ಉಳಿದಿರೋದು 7 ಮಾತ್ರ, ರೈಟ್ ಡೌನ್ 7 here. Okay, now multiply all these to get our LCM. 2 2s are 4, 4 2s are 8, 8 2s are 16. Okay, into 3 3s are 9, 9 3s are 27 into 7. ಇದನ್ನ ಫುಲ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ನಮ್ಮ LCM ಬರುತ್ತೆ. ಓಕೆ, ಸೈಡ್ ಅಲ್ಲಿ ವರ್ಕ್ ಮಾಡಿ, 16 into 27 ಮಾಡೋಣ. ಓಕೆ, 16 into 27, here 7 6 are 42, 4 carry, 7 1s are 7, 7 plus 4 is 11. Okay, 2 6 are 12, 1 carry ಬಂತು, 2 1s are 2, 1 plus 2 plus 1 is 3. Okay, add ಮಾಡಿ ಇದನ್ನ, 2 here 2 plus 1 is 3, 3 plus 1 is 4 ಬಂತು. ಓಕೆ, ಬಂದಿರೋಂಥ 432 ನ ಮತ್ತೆ 7 ಇಂದ ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಇಂಟು 7 ಮಾಡಿ, ಇಂಟು 7 ಮಾಡಿದ್ರೆ 7 2s are 14, 1 carry, 7 3s are 21, 21 plus 1 is 22, 2 carry, 7 4s are 28, 28 30. ಓಕೆ, ದ ಆನ್ಸರ್ ಎಷ್ಟು ಬಂತು ನಿಮಗೆ, 3024. LCM ಎಷ್ಟು ಬಂತು, LCM is equal to 3024 ಬಂತು. ಓಕೆ, ದಿಸ್ ಈಸ್ ಅವರ್ LCM. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ನಾವು HCF into LCM or LCM into HCF ಮಾಡಬೇಕು. ಓಕೆ, HCF ನಮ್ಮ 6 ಇದೆ and LCM is 3024 ಇದೆ, ರೈಟ್ ಡೌನ್ ಹಿಯರ್. LCM into HCF is equal to, LCM ಏನ್ ಬಂದಿದೆ 3024 into HCF ಏನಿದೆ, HCF is 6, ರೈಟ್ ಡೌನ್ ಹಿಯರ್. Now multiply this one, 6 4s are 24, 2 carry, 6 2s are 12, 12 plus 2 is 14, 1 carry, 6 0s are 0, 0 plus 1 is 1. Okay, 6 3s are 18. Okay, what is the answer? LCM into HCF ಎಷ್ಟು ಬಂತು, LCM into HCF is equal to 18,144 ಬಂತು. Okay, this is the product of LCM into HCF. ನೆಕ್ಸ್ಟ್ ನಾವೇನ್ ಮಾಡಬೇಕಾಗಿದೆ, ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅನ್ನ ಮಾಡಿದ್ರೆ ನಮಗೆ ಸೇಮ್ ಆನ್ಸರ್ ಬರಬೇಕು. ಓಕೆ, ಅದಕ್ಕೆ ನಾವು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅನ್ನ ಮಾಡೋಣ. ಓಕೆ, A into B is equal to, A ಏನಿದೆ 336 ಇದೆ, B is 54, ರೈಟ್ ಡೌನ್ ಹಿಯರ್. 336 into 54 ಮಾಡಿ ಇದನ್ನ, 4 6s are 24, 2 carry, 4 3s are 12, 12 plus 2 is 14, 1 carry, 4 3s are 12, 12 plus 1 is 13. Okay, next ಇನ್ನೊಂದು ನಂಬರ್ ಇದೆ 5, 5 6s are 30, 3 carry, next 5 3s are 15, 15 plus 3 is 18, 1 carry ಬರುತ್ತೆ. next 5 3s are 15 plus 1 is
16. Okay, add this one. 4, 0 plus 4 is 4. Here 8 plus 3 is 11. 1 carry. Here 6 plus 1 is 7 plus 1 is 8 and 1. Okay, see the answer 18,144. Okay, product of two numbers ಕೂಡ ನಮಗೆ ಆನ್ಸರ್ ಏನು ಬಂತು 18,144 ಬಂತು. ಸೇಮ್ ಆನ್ಸರ್ ಬಂತಲ್ವಾ? ಓಕೆ, ದಿಸ್ ಇಸ್ ದ ಪ್ರೂಫ್. ನೀವೇನ್ ಮಾಡಬೇಕು ಈ ಕ್ವಶನ್ ಅಲ್ಲಿ ಫಸ್ಟ್ HCF ಅಂಡ್ LCM ಅನ್ನ ಕಂಡುಹಿಡ್ಕೋಬೇಕು. ದೆನ್ ಏನ್ ಮಾಡಬೇಕು, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅದೇ ಆನ್ಸರ್ ನಮಗೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರಬೇಕು. ಇದನ್ನ ನೀವು ಪ್ರೂವ್ ಮಾಡಬೇಕಾಗಿರುವಂತದ್ದು. ಓಕೆನಾ? ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ಅನ್ನ ನೋಡೋಣ. ಗಿವನ್ ದಟ್ HCF ಆಫ್ 306 and 657 is equal to 9. ಫೈಂಡ್ ದ LCM ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ನಾವಿಲ್ಲಿ? HCF ಅವರೇ ಕೊಟ್ಟಿದ್ದಾರೆ. HCF ಆಫ್ ಟೂ ನಂಬರ್ಸ್ ಯಾವುದು? A ಮತ್ತೆ B ಅನ್ನ ಕೊಟ್ಟಿದ್ದಾರೆ. A is equal to 306 and B is equal to 657 ಅಂತ ಕೊಟ್ಟಿದ್ದಾರೆ. ಮತ್ತೆ HCF ಈ ಎರಡು ನಂಬರ್ ನ HCF is equal to 9 ಅಂತ ಕೊಟ್ಟಿದ್ದಾರೆ. ಓಕೆನಾ? ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಫೈಂಡ್ ದ LCM ಲಸ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಬಿಫೋರ್ ಕ್ವಶನ್ ಅಲ್ಲಿ ನೀವು ಆ ಫಾರ್ಮುಲಾನ ಯೂಸ್ ಮಾಡಿದಿರಲ್ವಾ ಕ್ವಶನ್ಸ್, ದಟ್ ಈಸ್ HCF ಇಂಟು LCM is equal to A ಇಂಟು B ಅಂತ ಅಂದ್ಬಿಟ್ಟು ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕಾಗಿರುವಂತದ್ದು. ಓಕೆ, ಸೊಲ್ಯೂಷನ್ ರೈಟ್ ಆನ್ ದ ಫಾರ್ಮುಲಾ LCM ಇಂಟು HCF is equal to A ಇಂಟು B ಅಂತ ಕೊಟ್ಟಿದ್ದಾರೆ. ಓಕೆನಾ? LCM ಫೈಂಡ್ ಔಟ್ ಮಾಡಬೇಕು. LCM ಆಸ್ ಇಟ್ ಈಸ್ ಬರೀರಿ. ಇಂಟು HCF ಎಷ್ಟು ಕೊಟ್ಟಿದ್ದಾರೆ? HCF is equal to ಎಷ್ಟು? 9 ಅನ್ನ ಕೊಟ್ಟಿದ್ದಾರೆ. is equal to A ವ್ಯಾಲ್ಯೂ ಏನಿದೆ? 306. ಒಂದು ವ್ಯಾಲ್ಯೂನ A ಅಂತ ತಗೊಳ್ಳಿ, ಇನ್ನೊಂದು ವ್ಯಾಲ್ಯೂನ B ಅಂತ ತಗೊಳ್ಳಿ. ಓಕೆನಾ? A is 306 ಇಂಟು B ಏನಾಯ್ತು? 657. ಓಕೆ, ನೆಕ್ಸ್ಟ್ LCM is equal to 9 ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ. ನೀವು is equal to ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಓಕೆನಾ? 306 ಇಂಟು 657 ಡಿವೈಡೆಡ್ ಬೈ 9 ಆಗುತ್ತೆ. ಓಕೆ, ಈ 9 ಟೇಬಲ್ ಇಂದ ಯಾವ್ದಾದ್ರು ನಂಬರ್ ಕ್ಯಾನ್ಸಲ್ ಆಗುತ್ತಾ ನೋಡಿ, ಕ್ಯಾನ್ಸಲ್ ಮಾಡಿ. ಸಿ 657 ಕ್ಯಾನ್ಸಲ್ ಆಗುತ್ತೆ. 9 1s 9 7s 63. ಇಲ್ಲಿ 27 ಆಯ್ತು. 9 3s 27. ಓಕೆ, ನೆಕ್ಸ್ಟ್ ಏನು ಉಳಿತು ನಮಗೆ? LCM is equal to 306 into 73 ಉಳಿತು. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಪ್ರಾಡಕ್ಟ್ ಅನ್ನ ತೆಗೆದ್ರೆ ನಮಗೆ LCM ಸಿಗುತ್ತೆ. ಓಕೆನಾ? Do the multiplication here. The fifth question is check whether the 6n can be end with the digit 0 for any natural number ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಏನ್ ಮಾಡಬೇಕು? 6 to the power of n ಎನಿ ನಂಬರ್ ಆಗ್ಬಹುದು. 6 to the power of n ಪ್ಲೇಸ್ ಅಲ್ಲಿ 1 ಆಗ್ಬಹುದು, 2 ಆಗ್ಬಹುದು, 3 ಆಗ್ಬಹುದು. ಎನಿ ಪವರ್ ಇದ್ರೆ 6 ಗೆ that can be end with the digit 0 ಡಿಜಿಟ್ ಗೆ ಎಂಡ್ ಆಗುತ್ತಾ ನಂಬರ್ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ 6 to the power of 1 ಅಂತ ಇದೆ ಅಂತ ತಿಳ್ಕೊಳ್ಳಿ. 6 to the power of 1 ಅಂದ್ರೆ 6 ತಾನೆ. 6 to the power of 2 ಅಂತ ತಗೊಂಡ್ರೆ 6 into 6 ಅಲ್ವಾ? 6 6 36. ಸೊ ಈ ತರ 6 to the power of 3 ತಗೊಂಡ್ರೆ ನಿಮಗೆ ಬರುವಂತ ಆನ್ಸರ್ ಅಲ್ಲಿ ಏನ್ ನಂಬರ್ ಎಂಡ್ ಆಗ್ತಾ ಇದೆ ಅದು 0 ಬರುತ್ತಾ ಅಂತ ಕೇಳಿದ್ದಾರೆ. ಓಕೆ, ಚೆಕ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಲೆಟ್ಸ್ ಚೆಕ್. ಓಕೆ, ಸೊಲ್ಯೂಷನ್. ಒಂದು ಡಿವಿಸಿಬಿಲಿಟಿ ರೂಲ್ ನಿಮಗೆ ಜ್ಞಾಪಕ ಇರಬೇಕು. ದಟ್ ಈಸ್ ಇಫ್ ದ ಡಿಜಿಟ್ 0 ಗೆ ಎಂಡ್ ಆದ್ರೆ, ಎನಿ ನಂಬರ್ ಡಿಜಿಟ್ 0 ಗೆ ಎಂಡ್ ಆದ್ರೆ ದಟ್ ವಿಲ್ ಬಿ ಡಿವಿಸಿಬಲ್ ಬೈ 10. ಹೌದಲ್ವಾ? ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ ಅಲ್ವಾ ನಿಮಗೆ? ಯಾವ ನಂಬರ್ 0 ಇಂದ ಎಂಡ್ ಆಗುತ್ತೆ ಅದು 10 ಇಂದ ಡಿವೈಡ್ ಆಗೇ ಆಗುತ್ತೆ. ಬಟ್ ಸಿಂಪ್ಲಿ ನೀವೇನ್ ಬರಿಬೇಕು? ಇಫ್ ದ ನಂಬರ್ ಎಂಡ್ ವಿತ್ 0, ಆ ನಂಬರ್ 0 ಇಂದ ಎಂಡ್ ಆದ್ರೆ ಎಂಡ್ ವಿತ್ ಡಿಜಿಟ್ 0 ಇಂದ ಎಂಡ್ ಆದ್ರೆ ಅದರಿಂದ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗಿರುತ್ತೆ? ದಟ್ ನಂಬರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ದಟ್ ನಂಬರ್ ಕಂಟೈನ್ ಫ್ಯಾಕ್ಟರ್ಸ್ ಆಫ್ 10 ಆಗಿರುತ್ತೆ ಅಲ್ವಾ? ಫ್ಯಾಕ್ಟರ್ಸ್ ಆಫ್ 10 ಆಗಿರ್ಲೇಬೇಕು. ಯಾಕಂದ್ರೆ 0 ಇಂದ ಎಂಡ್ ಆಗ್ತಾ ಇದೆ, ದಟ್ ಮೀನ್ಸ್ ಅದು 10 ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ ರೈಟ್ ಆನ್ ಹಿಯರ್ 0 the prime factorization of that number of that number contain the factors of 10. ದಲ್ವಾ? 10 ನ ಫ್ಯಾಕ್ಟರ್ಸ್ ಇರಬೇಕಲ್ವಾ? ಫ್ಯಾಕ್ಟರ್ಸ್ ಆಫ್ 10. ಓಕೆ, ಫ್ಯಾಕ್ಟರ್ಸ್ ಆಫ್ 10 ಏನು? ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನ್ ಬರುತ್ತೆ? 10 ನ ಫ್ಯಾಕ್ಟರ್ಸ್ 2 5 2 into 5 ಬರುತ್ತೆ ಅಲ್ವಾ? ಸೊ ರೈಟ್ ಡೌನ್ ಆಸ್ 2 into 5. ರೈಟ್ ಡೌನ್ 2 into 5 ಬರುತ್ತೆ. ಓಕೆ, ಸೊ ಇಲ್ಲಿ ನೀವು 6 to the power of n ತಗೊಂಡ್ರೆ 6 ನ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಬಟ್ ಫ್ಯಾಕ್ಟರೈಸೇಷನ್ ಆಫ್ 6 ಏನು? ಫ್ಯಾಕ್ಟರ್ಸ್ ಆಫ್ 6 ಈಸ್ ಏನ್ ಬರುತ್ತೆ? 2 into 3 ತಾನೆ. ಮಾಡಿ ನೋಡಿ. 6 2 3 6. ದ ಫ್ಯಾಕ್ಟರ್ಸ್ ಆಫ್ 6 ಈಸ್
2 into 3 ಬರುತ್ತೆ. ಸೊ 6 to the power of n is equal to 2 to the power of n into 3 to the power of n ಬರುತ್ತೆ. ಓಕೆ, ಇಲ್ಲಿ 2 to the power of n into 5 to the power of n ಬರ್ತಾ ಇಲ್ಲ. ಓಕೆ, ದಟ್ಸ್ ವೈ therefore 6 to the power of n does not contain 2 into 5. Okay, so the number illen solution bariತೀರಾ. so 6 to the power of n cannot end with the digit 0 ಅಂತ ಬರಿಬೇಕು. so therefore 6 to the power of n cannot end with the number with the digit 0. ಓಕೆ, ಇಷ್ಟು ನೀವು ಸೊಲ್ಯೂಷನ್ ಅನ್ನ ಬರಿಬೇಕು. ಹಾಗಾದ್ರೆ 6 to the power of n ಇರುವಂತ ನಂಬರ್ ಅದನ್ನ ಫ್ಯಾಕ್ಟರ್ಸ್ ಯಾವಾಗಲೂ 0 ಇಂದ ಎಂಡ್ ಆಗಲ್ಲ. ಓಕೆನಾ, ದಿಸ್ ಈಸ್ ದ ಸೊಲ್ಯೂಷನ್. ಓಕೆ, ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಎಕ್ಸರ್ಸೈಸ್ ಈಸ್ ಕ್ವಶನ್ ನಂಬರ್ 7. There is a circular path around a sports field. Sonia takes 18 minutes to drive one round of field, while Ravi takes 12 minutes for the same. Okay, suppose both start at the same point and at the same time and go in a same direction. After how many minutes will they meet again at the same starting point ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕ್ವಶನ್ ಏನು ಹೇಳಿದ್ದಾರೆ ನಮಗೆ, ಸೋನಿಯಾ ಮತ್ತೆ ರವಿ ಅನ್ನೋಂಥ ಇಬ್ರು ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ. ಬಟ್ ಅವರು ಸಿ ಹಿಯರ್ ದೇರ್ ಈಸ್ ಎ ಸರ್ಕ್ಯುಲರ್ ಪಾತ್. ಸ್ಪೋರ್ಟ್ಸ್ ಫೀಲ್ಡ್ ಇಂದು ಸರ್ಕ್ಯುಲರ್ ಪಾತ್ ಇದೆ. ಸರ್ಕ್ಯುಲರ್ ಪಾತ್ ಇದೆ. ಸ್ಪೋರ್ಟ್ಸ್ ಫೀಲ್ಡ್ ನೋಡಿದಿರಲ್ವಾ, ಸರ್ಕ್ಯುಲರ್ ಪಾತ್ ಇರುತ್ತೆ. ಇಫ್ ಅದು ಸರ್ಕ್ಯುಲರ್ ಪಾತ್ ಏನಾಗ್ತಾ ಇರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಇದ್ರೆ ಹೋಗ್ತಾ ಹೋಗ್ತಾ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇನ್ ದಿ ಸರ್ಕ್ಯುಲರ್ ಫೀಲ್ಡ್ ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ ಒನ್ ರೌಂಡ್ ಆಫ್ ಫೀಲ್ಡ್. ಒನ್ ರೌಂಡ್ ಸೋನಿಯಾ ಡ್ರೈವ್ ಮಾಡಕ್ಕೆ ಎಷ್ಟು ಮಿನಿಟ್ಸ್ ತಗೊಂಡು 18 minutes. ಅಂಡ್ ವೈಲ್ ರವಿ ಟೇಕ್ಸ್ 12 minutes ಫಾರ್ ದ ಸೇಮ್. ಅದೇ ಫೀಲ್ಡಿನ ರೌಂಡ್ ರವಿ ಡ್ರೈವ್ ಮಾಡಕ್ಕೆ 12 minutes ತಗೊಂಡ. ಓಕೆನಾ, ಸಪೋಸ್ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಇಬ್ರು ಒಂದೇ ಸೇಮ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅಂಡ್ ದ ಸೇಮ್ ಟೈಮ್ ಅಲ್ಲಿ ಸೇಮ್ ಪಾಯಿಂಟ್ ಇಂದ ಅಂಡ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆನಾ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ದೇ ವಿಲ್ ಮೀಟ್ ಅಗೈನ್ ಅಟ್ ದ ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್. ಎಷ್ಟು ಮಿನಿಟ್ಸ್ ಆದ್ಮೇಲೆ ಅವರು ಇಬ್ರು ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಜಾಯಿನ್ ಆಗ್ತಾರೆ. ಓಕೆ, ದಿಸ್ ಈಸ್ ಅವರ್ ಕ್ವಶನ್. ಓಕೆ, ಇಲ್ಲಿ ನಿಮಗೆ ಕ್ವಶನ್ ನೋಡಿದ್ರೇನೆ ಗೊತ್ತಾಗ್ತಾ ಇದೆ, ದಟ್ ಈಸ್ ಕೊಟ್ಟಿರುವಂತಹ 18 minutes ಮತ್ತೆ 20 minutes ಗಿಂತ ನಮಗೆ ಆನ್ಸರ್ ಏನ್ ಬರುತ್ತೆ, ಜಾಸ್ತಿ ಬರುತ್ತೆ. ಸೊ ಯಾವಾಗ ನಿಮಗೆ ಅನ್ಸುತ್ತೆ ಕೊಟ್ಟಿರುವಂತಹ ಕ್ವಶನ್ ಗಿಂತ ಆನ್ಸರ್ ನಮಗೆ ಬಿಗ್ಗರ್ ಬರುತ್ತೆ, ದೇರ್ ವಿ ಯೂಸ್ ದ LCM. ಏನ್ ಮಾಡ್ತೀವಿ, ನಾವಲ್ಲಿ LCM ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ, ಯಾವಾಗಲೂ LCM ಏನಾಗುತ್ತೆ, ಕೊಟ್ಟಿರುವಂತಹ ಕ್ವಶನ್ ಏನ್ ಕೊಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿನೇ ಆನ್ಸರ್ ಬರುತ್ತೆ. ಓಕೆ, ಮಲ್ಟಿಪಲ್ಸ್ ಅಲ್ವಾ, ಮಲ್ಟಿಪಲ್ಸ್ ಅಂತಂದ್ರೆ ಕೊಟ್ಟಿರುವಂತಹ ನಂಬರ್ಸ್ ಗಿಂತ ಜಾಸ್ತಿ ಆನ್ಸರ್ ಬರುತ್ತೆ. ಓಕೆ, ಸೊ ಫೈಂಡ್ ಔಟ್ ದ LCM ಆಫ್ 18 and 12. 12 ಮತ್ತೆ 18 ಇಂದ LCM ಫೈಂಡ್ ಔಟ್ ಮಾಡಿ. 18 and 12 LCM ಫೈಂಡ್ ಔಟ್ ಮಾಡಿದ್ರೆ ಇದೆರಡು 2 ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ. 2 9s are 18 and 2 6s are 12. ಅಗೈನ್ 6 ಕ್ಯಾನ್ಸಲ್ ಆಗುತ್ತೆ, 2 ಇಂದ 9 ಕ್ಯಾನ್ಸಲ್ ಆಗಲ್ಲ. ಸೊ ರೈಟ್ ಡೌನ್ 9 ಆಸ್ ಇಟ್ ಈಸ್. 2 3s are 6. ಓಕೆ, ಈ ಎರಡು ನಂಬರ್ ಈಗ 3 ಇಂದ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ. 3 3s are 9, 3 1s are 3. ಓಕೆ, ಈ 3 ಮತ್ತೆ ಟೇಬಲ್ 3 ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಪ್ರೈಮ್ ಪ್ರಾಡಕ್ಟ್ಸ್ ಏನ್ ಬಂತು, 2 into 2 into 3 into 3. Write down here LCM is equal to 2 into 2 into 3 into 3. Write down here 2 into 2 into 3 into 3. ಓಕೆ, ಇದನ್ನ ನೀವು ಪ್ರಾಡಕ್ಟ್ ಅನ್ನ ತೆಗೆದ್ರೆ ನಮ್ಮ LCM ಸಿಗುತ್ತೆ ನಮಗೆ. ಓಕೆನಾ, LCM is equal to 2 4s are 2. So LCM is equal to 2 2s are 4. Then 4 into 3 3s are 9. Okay, here LCM ಎಷ್ಟು ಬಂತು ನಮಗೆ, 9 4s are 36. Okay, 36 minutes. After 36 minutes Ravi and Sonia again meet at the same starting point. ಹಾಗಾದ್ರೆ 36 minutes ಆದ್ಮೇಲೆ ಇಬ್ರು ಸೋನಿಯಾ ಮತ್ತೆ ರವಿ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಸೇರ್ತಾರೆ. ಓಕೆ, ರೈಟ್ ಡೌನ್ ಹಿಯರ್. therefore Ravi, Sonia and Ravi meet again after 36 minutes at same starting point. At same
ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಇಷ್ಟು ಆನ್ಸರನ್ನು ನೀವು ಮಾಡಬೇಕು. ಓಕೆನಾ? ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ಯುವರ್ ಎಕ್ಸಸೈಸ್ 1.1. ಓಕೆ, ದ ನೆಕ್ಸ್ಟ್ ಸೆಷನ್ ನಾವು ಎಕ್ಸಸೈಸ್ 1.2 ಅನ್ನು ಮಾಡೋಣ. ಅಂಟಿಲ್ ದಟ್ ಪ್ರಾಕ್ಟೀಸ್ ವೆಲ್. ಡೈಲಿ ನೀವು ಮ್ಯಾಥ್ಸನ್ನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಆವಾಗಲೇ ನಿಮಗೆ ಮ್ಯಾಥ್ಸ್ ಪರ್ಫೆಕ್ಟ್ ಆಗುವಂಥದ್ದು. ಓಕೆ, ಇದನ್ನು ಓದಿದ್ರೆ ಸುಮ್ಮನೆ ಕೂತ್ಕೊಂಡು ಪೇಜ್ ಟರ್ನ್ ಮಾಡಿ ಓದಿದ್ರೆ ಬರುವಂಥ ಸಬ್ಜೆಕ್ಟ್ ಅಲ್ಲ. ನೋಟ್ಬುಕ್ ಪೆನ್ ತಗೊಂಡು ಯಾವಾಗಲೂ ಪ್ರತಿ ಪ್ರಾಬ್ಲಮು ಕೂಡ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಎಲ್ಲಿ ನೀವು ರಿಕವರ್ ಆಗಬೇಕು ಅನ್ನೋವಂಥದ್ದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 1.2 ಅನ್ನು ಮಾಡೋಣ. ಅಂಟಿಲ್ ದಟ್ ಪ್ರಾಕ್ಟೀಸ್ ವೆಲ್. ಟೇಕ್ ಕೇರ್. ಬೈ ಬೈ.